ಇಂಡಿಯಾ ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಬೆಳಗಾದ್ರೆ ಗುಂಡಿಗಳದ್ದೇ ಸುಪ್ರಭಾತ. ಬೀದಿಗಳ ಜಗಳ ತಾರ್ಕಕ್ಕೇರ್ಬಿಟ್ಟಿದೆ. ವೈಯಕ್ತಿಕ ಅಜೆಂಡಾ ಅಂತ ಟೀಕಿಸಿದ ಡಿಸಿಎಂಗೆ ಮಜುಮ್ದಾರ್ ಕೊಟ್ಟಿದ್ದು ರಸ್ತೆ ಸುಧಾರಣೆಯ ಉತ್ತರ. ಇದಕ್ಕೆ ಮೊದಲು ಹೇಗಿದ್ವಿ ಅಂತ ಮರ್ತಿದ್ದಾರೆ ಅಂತ ಡಿಕೆಶಿ ತಿವಿದ್ರು. ಬಳಿಕ ಸಮರ ಸುಖಾಂತ್ಯಕ್ಕೆ ಟೆಕ್ ಜಗತ್ತಿಗೆ ಆಮಂತ್ರಣ ಕೊಟ್ಟರು. ಚಿತ್ತಾಪುರದಲ್ಲಿ ಪಥ ಸಂಚಲನ ಕದನ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಕಾನೂನು ಸಂಘರ್ಷದಲ್ಲಿ ಗೆದ್ದ ಆರ್ಎಸ್ಎಸ್ ನವೆಂಬರ್ 2ಕ್ಕೆ ಡೇಟ್ ಕೇಳಿದೆ. ಹೊಸ ಅರ್ಜಿ ಸಲ್ಲಿಸೋಕೆ ಅರ್ಜಿದಾರರಿಗೆ ಪೀಠ ಸೂಚಿಸಿದೆ. ಇತ್ತ ಇದು ಉದ್ದೇಶಪೂರ್ವಕ ಟಾರ್ಗೆಟ್ ಅಂತ ಖರ್ಗೆ ಕೆಂಡುವಾದ್ರೆ ಅಶೋಕ್ ಮಂಗಳಾರತಿ ಎತ್ತಿದ್ರು. ದಶಕಗಳಿಂದ ಕತ್ತಿ ಕುಟುಂಬದ ಕಪಿಮುಷ್ಟಿಯಲ್ಲಿದ್ದ ಕುಂದಾನಗರಿಯ ಡಿಸಿಸಿ ಬ್ಯಾಂಕ್ಗೆ ಸತೀಶ್ ಪಡೆ ಲಗ್ಗೆ ಇಟ್ಟಿದೆ. ಜಿದ್ದಾಜಿದ್ದಿಯಲ್ಲಿ ಮಸಿದ ಕತ್ತಿ ಹಳತಾಗಿದ್ದು ಜಾರಕಿಹೊಳಿ ಕ್ಯಾಂಪ್ ಬಿಗ್ ಮೆಜಾರಿಟಿಯಲ್ಲಿ ಗೆದ್ದಿದೆ. ಜಾತಿ ನಿಂದನೆ ಮಾಡಿ ನಾಲಿಗೆ ಹರಿಬಿಟ್ಟ ರಮೇಶ್ಗೆ ಟೀಕೆ ಸ್ವಾಭಾವಿಕ ಅಂತ ಸತೀಶ್ ಗೆಲುವಿನಲ್ಲಿ ತೇಲಿದ್ರು. ಬೆಂಗಳೂರಿನಲ್ಲಿ ಭೀಕರ ಸಂಚಿನ ಹತ್ಯೆ ಬಯಲಾಗಿದೆ. ಶೀಲಾ ಶಂಕಿಸಿ ಕತ್ತು ಹಿಸುಕಿ ಕೊಂದು ಕರೆಂಟ್ ಶಾಕ್ ಕತೆ ಕಟ್ಟಿದ್ದ ಪತಿ ಪ್ರಶಾಂತ್ ಮಗಳ ಸಂಶಯದಿಂದ ಕಂಬೆ ಹಿಂದೆ ಸೇರಿದ್ದಾನೆ. ಇತ್ತ ಕೃತಿಕಾ ಕೊಲೆ ಸತ್ಯವನ್ನ ಡಾಕ್ಟರ್ ಮಹೇಂದ್ರ ಬಾಯ್ಬಿಟ್ಟಿದ್ದಾನೆ. ಬೇಚ್ ಫೋಟೋ ಪೋಸ್ ಆರೋಪಿಯನ್ನ ಬೆತ್ತಲು ಮಾಡಿದೆ. ಹಾಸನಾಂಬೆ ದರ್ಶನೋತ್ಸವ 10 ದಿನ ಕಳೆದಿದೆ. ಜಗನ್ಮಾತೆ ಕೃಪೆಗಾಗಿ ಜನಸಾಗರ ಹರಿದು ಬರ್ತಿದೆ. ಭಕ್ತರನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಇವತ್ತು ಇದೇ ಸನ್ನಿಧಿಯಲ್ಲಿ ಶಿವಣ್ಣ, ರಿಷಬ್ ಶೆಟ್ಟಿ ಮುಖಾಮುಖಿಯಾದರು. ಇನ್ನೊಂದು ಕಡೆ ಎಚ್ಡಿಕೆಗಾಗಿ ಜೆಡಿಎಸ್ ಪ್ರತಿಭಟನೆ ನಡೆಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.